ಸಂಕ್ಷಿಪ್ತ ಶ್ರೀದೇವಿ ಮಹಾತ್ಮೆ ಅಧ್ಯಾಯ 9 ಇಂದ್ರಾದಿ ದೇವತೆಗಳಿಂದ ದೇವಿಯ ಸ್ತುತಿ. ಆಶ್ಚರ್ಯ ಸೂಚಕ ಚಿಹ್ನೆ. ಆಶ್ಚರ್ಯ ಸೂಚಕ ಚಿಹ್ನೆ. ಇಂದಿರಾಂ ಮೊದಲಾದವರು ಹರು ಶಿಂದ ವೇದಾಂತ ಪ್ರಮಾಣದ ಲಂದು ಸ್ತುತಿ ಮಾಡಿದರು ಮಹಾಲಕ್ಷ್ಮಿಯನ್ನು ನಲುವಿನಲ್ಲಿ. ಮಹಿಷಾಸುರನ ವಧೆಯಾಯಿತು. ಅದನ್ನು ಕಂಡ ದೇವತೆಗಳಿಗೆ ಸಂಭ್ರಮ ಸಂತೋಷಗೊಂಡರು. ದೇವತೆಗಳನ್ನೊಳಗೊಂಡ ಇಂದ್ರನು ಸೇರಿದಂತೆ ಎಲ್ಲರೂ ದೇವಿಯನ್ನು ಸ್ತುತಿಸಿದರು. ಕರಜೋಡಿಸಿ ಆಕೆಗೆ ವಂದಿಸುತ್ತಾ, ಕರುಣಾಮಯಿ ದೇವಿ ಭಕ್ತಾದೀನೆ ಎಂದು ಇಂದ್ರಾದಿ ದೇವತೆಗಳು ಆಕೆಯನ್ನು ವೇದಮಂತ್ರಗಳಿಂದ ಸ್ತುತಿಸಿದರು. ಹೇ ತಾಯಿ ಜಗನ್ಮಾತೆ, ನಾವೆಲ್ಲ ನಿನ್ನ ಮಕ್ಕಳು. ಪ್ರತಿ ಕ್ಷಣದಲ್ಲೂ ಎಲ್ಲರಲ್ಲೂ ಸಂಚಲನ ತರುವ ಶಕ್ತಿ ನೀನೆ ದೇವಿ. ದೇವತೆಗಳು, ಮಾನವರು, ಎಲ್ಲ ಜೀವಾತ್ಮರು ನಿನ್ನನ್ನು ಸ್ತುತಿಸುವರು. ನಿನ್ನ ಪ್ರಕಾಶ ನಮ್ಮೆಲ್ಲರ ಸುತ್ತ ಹಬ್ಬಿದೆ. ನೀನೇ ನಮ್ಮ ತಾಯಿ ತಂದೆ ಬಂಧು ಬಳಗ, ನೀನೇ ನಮ್ಮ ಸರ್ವಸ್ವ. ತಾಯಿ ಪರಾಶಕ್ತಿ, ನಿನ್ನಯ ಪ್ರಕಾಶ ಪ್ರಭೆಯಿಂದಲೇ ಅಗ್ನಿ, ರವಿ, ಶಶಿಗಳೂ ಕಾಂತಿಯುತವಾಗಿ ಕಾಣುವರು. ನಿನ್ನನ್ನು ಜೀವರು ಅನೇಕ ಹೆಸರುಗಳಿಂದ ಗುರುತಿಸುವರು. ದುಷ್ಟರನ್ನು ಶಿಕ್ಷಿಸುವವಳು, ಶಿಷ್ಟರನ್ನು ಪೊರೆಯುವವಳೂ ನೀನೇ ಆಗಿರುವೆ. ಯಾವ ದೇವತೆಯೂ ನಿನ್ನ ಮಹಿಮೆಯನ್ನು ವರ್ಣಿಸಲು ಅಶಕ್ತನಾಗಿದ್ದಾನೆ. ತಾಯಿ ಮಹಾಲಕ್ಷ್ಮಿ, ನಿನ್ನನ್ನು ಪ್ರತಿನಿತ್ಯ ಯಾರು ಪೂಜಿಸಿ ಭಜಿಸಿ ಆಸಕ್ತಿಯಿಂದ ನಿನ್ನ ಸೇವೆಗೈಯವನೋ ಅವನು ಪರಮ ಪುಣ್ಯಶಾಲಿ. ನಿನ್ನ ಚರಿತ್ರೆಯನ್ನು ಪಠಣ ಮಾಡಿದವರಿಗೂ ನಿನ್ನ ಸ್ಮರಣೆ ಮಾಡಿದವರಿಗೂ ನಿನ್ನ ಪಾದದ ಬಳಿ ಸ್ಥಾನ ಖಂಡಿತವಾಗಿಯೂ ದೊರಕುವುದು. ಹೇ ಕರುಣಾಶಾಲಿಯೇ, ನೀನು ದುಷ್ಟರ ವಂಶವನ್ನೇ ನಿರ್ಮೂಲ ಮಾಡಿ ನಿನ್ನ ಸ್ಮರಣೆ ಮಾಡಿದ ಶಿಷ್ಟರನ್ನು ಕಾಯಲು ಆತುರದಿಂದ ಓಡಿ ಬರುವ ತಾಯೇ, ನಿನ್ನನ್ನು ನಾನು ಹೇಗೆ ಎಷ್ಟು ವಿಧದಿಂದ ವಂದಿಸಬೇಕೋ ತಿಳಿಯದಾಗಿದೆ. ನಿನ್ನ ಕೃಪಾಕಟಾಕ್ಷಕ್ಕೆ ಪಾತ್ರನಾದವನನ್ನು ನೀನು ಸದಾ ಕಾಯುತ್ತಿರುವೆ. ನಿನ್ನ ದರ್ಶನ ಮಾತ್ರದಿಂದ ಪರಮ ಸುಖವು ದೊರೆಯುತ್ತದೆ. ನಿನ್ನ ಶಕ್ತಿಗೆ ಸರಿ ಸಮಾನರಿಲ್ಲ. ಯಾರು ನಿನ್ನನ್ನು ನಿನ್ನ ಭಕ್ತರನ್ನು ನಿಂದಿಸುವರೋ ಆತನ ನಾಶ ನಿಶ್ಚಿತ. ನಿನ್ನ ಭಕ್ತರಿದ್ದರೆ ನೀನಿರುವೆ, ನಿನಗಿಂತ ಬೇರೆ ಸತ್ಯವಿಲ್ಲ. ತಾಯೇ, ನಿನ್ನ ಕೃಪಾ ಪಾತ್ರನಾದವನು ಸ್ಥಳ, ಜಲ, ಗುಹೆ, ವನ ಎಲ್ಲೇ ಇರಲಿ ಆತನ ಜೊತೆಗಿದ್ದು ನೀನು ಖಡ್ಗಧಾರಿಣಿಯಾಗಿ ರಕ್ಷಿಸುವ ನಿನಗೆ ಯಾವ ಆಸೆಯೂ ಇಲ್ಲ. ಹಾಗೇನಾದರೂ ಇದ್ದರೆ ಭಕ್ತರ ಹಿತ ಮಾತ್ರ. ಮಧು ಕೈಟಭರ ಸಂಹಾರ ಮಾಡಲು ಭಗವಾನ್ ಮಹಾವಿಷ್ಣುವಿಗೆ ಸ್ಫೂರ್ತಿಯನ್ನಿತ್ತ ದೇವಿ ನೀನು. ಔದುಂಬರ ವೃಕ್ಷದಲ್ಲಿರುವ ಕಾಯಿಗಳಂತೆ ನಿನ್ನಲ್ಲಿ ಬ್ರಹ್ಮಾಂಡವು ಅಂಟಿಕೊಂಡಿದೆ. ತಾಯಿ, ನಿನ್ನ ಅಪಾರ ಮಹಿಮೆಯನ್ನು ಅರಿತವರಾರು. ಆ ಮಹಿಷನು ನಿನಗೆ ಯಾವ ಸಾಟಿಯೂ ಅಲ್ಲ. ನೀನೆಲ್ಲಿ ಅವನೆಲ್ಲಿ, ನಿನ್ನನ್ನು ಕಣ್ಣಾರೆ ಕಂಡವರೇ ಧನ್ಯರು ಮಾನ್ಯರು. ನಿನ್ನ ಮೂಗುತಿಯ ರತ್ನಕಾಂತಿ, ಓಲೆಯ ತೇಜಸ್ಸು, ಆಭರಣಗಳ ಸೌಂದರ್ಯ, ಕಾಲಂದಿಗೆಯಲ್ಲಿನ ಗೆಜ್ಜೆಯ ಹಾಗೂ ಸ್ವರ್ಣ ಕಿರೀಟದ ಕಾಂತಿ ವರ್ಣನಾತೀತವಾಗಿದೆ. ತಾಯಿ, ನಿನ್ನ ಸ್ಮರಣೆ ಸರ್ವ ಫಲದಾಯಕವಾಗಿದೆ. ನಿನ್ನ ಕೃಪೆಯಿಂದ ಪರಮ ಶತ್ರುಗಳು ಮಿತ್ರರಾಗುತ್ತಾರೆ. ದೇವಿ, ನಿನ್ನ ಸ್ಮರಣೆಯೇ ಪರಮಮಂತ್ರವಾಗಿದೆ. ಹೀಗೆ ಇಂದ್ರಾದಿ ದೇವತೆಗಳೆಲ್ಲರೂ ಕೂಡಿ ದೇವಿಯನ್ನು ಸ್ತೋತ್ರ ಮಾಡಿ ಪುಷ್ಪ ಧೂಪ ದೀಪಗಳಿಂದ ಅರ್ಜಿಸಿದರು. ದೇವತೆಗಳು ಕೈ ಮುಗಿದು ನಿಂತರು. ಆಗ ದೇವಿಯು ಅವರನ್ನು ಕುರಿತು ನಿಮಗೆ ಬೇಕಾದ್ದನ್ನು ಬೇಡಿಕೊಳ್ಳಿ ಎಂದಳು. ದೇವತೆಗಳು ಮತ್ತೆ ಮತ್ತೆ ನಮಸ್ಕರಿಸಿ, ಅಮ್ಮ ಮಹಿಷಾಸುರನು ನಾಶವಾದುದೇ ನಿನ್ನ ಮಹಿಮೆಯಿಂದ. ನಮಗೆ ಇದೇ ಬೇಕಾದುದು. ನಮಗೆಲ್ಲ ಸುಖ ಸಂಪತ್ತು ನೆಮ್ಮದಿ ಸಕಲ ಸಂಪದಗಳನ್ನು ಕೊಡು ಎಂದು ಪ್ರಾರ್ಥಿಸಿದರು. ದೇವಿಯು ಹಾಗೆ ಆಗಲೆಂದು ನುಡಿದು ಪಾರ್ವತಿ ರೂಪದಲ್ಲಿ ಲೀನವಾದಳು. ಹೀಗೆ ದೇವಿ ಮಹಿಮೆಯನ್ನು ಹೇಳಿದ ಶಿವನು ನಂದೀಶ್ವರನನ್ನು ಕುರಿತು, ಇದೇ ದೇವಿಯ ಮಹಿಮೆ ಎಂದನು. ದೇವತೆಗಳೆಲ್ಲರೂ ದೇವಿಗೆ ಜಯ ಜಯಕಾರ ಮಾಡಿ ಹರಿಹರ ಬ್ರಹ್ಮಾದಿಗಳ ಆಜ್ಞೆಯನ್ನು ಪಡೆದು ಮಾತೆಯನ್ನು ನೆನೆದ ರೆಂಬಲ್ಲಿಗೆ ಶ್ರೀಮತ್ಪರಮಹಂಸ ಪರಿವ್ರಾಜಕಾಚಾರ್ಯ ಶ್ರೀ ಚಿದಾನಂದ ಗುರುವರ ಶಿಷ್ಯ ಶ್ರೀ ಚಿದಾನಂದಾವಧೂತ ವಿರಚಿತ ದೇವಿ ಮಹಾತ್ಮೆಯಲ್ಲಿ ಇಂದ್ರಾದಿ ದೇವತೆಗಳಿಂದ ದೇವಿಯ ಸ್ತುತಿ ಎಂಬ 9ನೆಯ ಅಧ್ಯಾಯ ಸಂಪನ್ನವಾಯಿತು. ಶ್ರೀ ಕೃಷ್ಣಾರ್ಪಣಮಸ್ತು. ನವರಾತ್ರಿ 9ನೇ ದುರ್ಗಾದೇವಿಯ ಶಕ್ತಿ. ಸಿದ್ಧಿದಾತ್ರಿ ಸಿದ್ಧ ಗಂಧರ್ವ ಯಕ್ಷಾದ್ಯೈ ಅಸುರೈರಮರೈರಪಿ ಸೇವ್ಯಮಾನಾ ಸದಾ ಭೂಯತ್. ಸಿದ್ಧಿದಾ ಸಿದ್ಧಿದಾಯಿನಿ. ಜಗನ್ಮಾತೆ ದುರ್ಗಾದೇವಿಯ 9ನೇ ಶಕ್ತಿಯ ಹೆಸರು ಸಿದ್ಧಿದಾತ್ರಿ ಆಗಿದೆ. ಇವಳು ಎಲ್ಲಾ ಪ್ರಕಾರದ ಸಿದ್ಧಿಗಳನ್ನು ಕೊಡುವಂತಹಳು. ಮಾರ್ಕಾಂಡೇಯ ಪುರಾಣಕ್ಕನುಸಾರ ಅಣಿಮ, ಮಹಿಮಾ, ಗರಿಮಾ, ಲಘುಮ, ಪ್ರಾಪ್ತಿ, ಪ್ರಾಕಮ್ಯ, ಈಶತ್ವ ಮತ್ತು ವಶೀತ್ವ ಹೀಗೆ 8 ಸಿದ್ಧಿಗಳು ಇವೆ. ಜಗಜ್ಜನನಿ ಸಿದ್ಧಿದಾತ್ರಿ ದೇವಿಯು ಭಕ್ತರಿಗೆ ಮತ್ತು ಸಾಧಕರಿಗೆ ಇವೆಲ್ಲಾ ಸಿದ್ಧಿಗಳನ್ನು ಕೊಡಲು ಸಮರ್ಥವಾಗಿದ್ದಾಳೆ. ದೇವಿ ಪುರಾಣಕ್ಕನುಸಾರ ಭಗವಾನ್ ಶಿವನು ಇವಳ ಕೃಪೆಯಿಂದಲೇ ಇವೆಲ್ಲ ಸಿದ್ಧಿಗಳನ್ನು ಪಡೆದುಕೊಂಡಿದ್ದನು. ಇವಳ ಅನುಕಂಪದಿಂದಲೇ ಭಗವಾನ್ ಶಿವನ ಅರ್ಧ ಶರೀರವು ದೇವಿಯದಾಗಿತ್ತು. ಇದೇ ಕಾರಣದಿಂದ ಅವನು ಜಗತ್ತಿನಲ್ಲಿ ಅರ್ಧನಾರೀಶ್ವರ ಎಂಬ ಹೆಸರಿನಿಂದ ಪ್ರಸಿದ್ಧನಾದನು. ನವರಾತ್ರಿಯ ನವಮಿ ದಿನವನ್ನು 9 ಮಹಾರ್ನವಮಿಯಾಗಿ ಆಚರಿಸುತ್ತೇವೆ. ಇಂದು ಆಯುಧ ಪೂಜೆಯನ್ನು ಮಾಡಲಾಗುತ್ತದೆ.
ದೇವಿಯು ಆಯುಧಗಳಿಂದ ಯುದ್ಧ ಮಾಡಿ ದೈತ್ಯರನ್ನು ಸಂಹಾರ ಮಾಡಿದ ಆಯುಧಗಳನ್ನು ದೇವತೆಗಳು ತಂದು ಪೂಜೆ ಮಾಡಿದರು. ಅಂದಿನಿಂದ ಆಯುಧ ಪೂಜೆ ರೂಢಿಗೆ ಬಂದಿತು. ಹಾಗೆ ರಾಜರುಗಳು ಸದಾ ಕಾಲ ಯುದ್ಧದಲ್ಲಿ ನಿರತರಾಗಿರುತ್ತಾರೆ. ಆಯುಧಗಳಿಗೆ ಒಂದು ದಿನ ಬಿಡುವು ಕೊಡಬೇಕೆಂದು ಆಶ್ವಿಜ ಮಾಸ ನವರಾತ್ರಿ ಮಹಾನವಮಿ ದಿನದಂದು ಆಯುಧಗಳನ್ನು ಪೂಜೆ ಮಾಡಿ ಆ ದಿನ ಬಿಡುವು ಕೊಡಲಾಗುತ್ತದೆ. ಕಬ್ಬಿಣದ ಎಲ್ಲಾ ಆಯುಧಗಳು ಹಾಗೂ ವಾಹನ, ಗಾಡ್ರೇಜ್ ಬೀರು, ವ್ಯವಸಾಯ ಉಪಕರಣಗಳು ಹಾಗೂ ಬಡಗಿ ಉಪಕರಣಗಳು, ಸಂಗೀತ ವಾದ್ಯಗಳು, ಹಿಟ್ಟಿನ ಗಿರಣಿ, ಹೊಲಿಯುವ ಮಿಷನ್, ಅಂಗಡಿ, ಹೀಗೆ ಎಲ್ಲವನ್ನೂ ಅಂದು ಶುಚಿಗೊಳಿಸಿ, ಅಲಂಕರಿಸಿ ಪೂಜಿಸುತ್ತಾರೆ. ಮಹಾನವಮಿಯಂದು ದುರ್ಗಾಮಾತೆ ಸಿದ್ಧಿದಾತ್ರಿ ರೂಪದಲ್ಲಿ ಕೇತು ಗ್ರಹದ ಅಧಿಪತಿಯಾಗಿ ಪೂಜಿಸಲ್ಪಡುತ್ತಾಳೆ. ಸಿದ್ಧಿದಾತ್ರಿ ಯ ಹೆಸರು ಬರಲು ಬಹಳ ದಿವಸಗಳಿಂದ ಯುದ್ಧ ಮಾಡುತ್ತಾ ಚಂಡಮುಂಡರನ್ನು ಚೆಂಡಾಡಿ ಚಾಮುಂಡಿಯಾದಳು, ಮಹಿಷಾಸುರನನ್ನು ಮರ್ದಿಸಿ ಮಹಿಷೆಯಾದಳು. ದುಷ್ಟ ದೈತ್ಯರನ್ನು ರಣರಂಗದಲ್ಲಿ ಸಂಹರಿಸಿದ ದುರ್ಗಾಮಾತೆ ರಕ್ತಸಿಕ್ತವಾದ ರೌದ್ರ ಭಯಂಕರ ರೂಪದಲ್ಲಿ ಇರುತ್ತಾಳೆ. ಆಗ ದೇವಾನು ದೇವತೆಗಳೆಲ್ಲ ಬಂದು ತಮ್ಮನ್ನೆಲ್ಲ ರಕ್ಷಿಸಿ ರಕ್ಷಣೆ ಮಾಡಿದ ದೇವಿಯನ್ನು ಸ್ತುತಿಸಿ ಭಜಿಸಿ ಪ್ರಾರ್ಥಿಸುತ್ತಾ ಹೊಗಳುತ್ತಾರೆ. ಅವರ ಪ್ರಾರ್ಥನೆಗೆ ಒಲಿದ ದೇವಿ ಬೀಭತ್ಸತೆಯಿಂದ ಹಸನ್ಮುಖಿಯಾಗಿ ದೇವತೆಗಳಿಗೆ ಎಲ್ಲಾ ಪ್ರಕಾರದ ಸಿದ್ಧಿಗಳನ್ನು ಅನುಗ್ರಹಿಸಿದಳು. ಆದ್ದರಿಂದ ಆಕೆ ಸಿದ್ಧಿದಾತ್ರಿ ಎನಿಸಿಕೊಂಡಳು. ಮಾರ್ಕಂಡೇಯ ಪುರಾಣಕ್ಕನುಸಾರ ಸಿದ್ಧಿಗಳು ಹೀಗಿದೆ: ಅನಿಮಾ, ಮಹಿಮಾ, ಗರಿಮಾ, ಲಘಿಮಾ, ಪ್ರಾಪ್ತಿ, ಪ್ರಾಕಮ್ಯ, ಈಶಿತ್ವ ಮತ್ತು ವರ್ಷತ್ವ ಹೇಗೆ 8 ಸಿದ್ಧಿಗಳು ಇವೆ. ಸಿದ್ಧಿದಾತ್ರಿಗೆ 4 ಭುಜಗಳಿದ್ದು ವಾಹನ ಸಿಂಹವಾಗಿದೆ. ಇವಳು ಕಮಲ ಪುಷ್ಪದ ಮೇಲೆ ವಿರಾಜಮಾನಳಾಗಿದ್ದಾಳೆ. ಇವಳ ಕೆಳಗಿನ ಬಲಗೈಯಲ್ಲಿ ಚಕ್ರ, ಮೇಲಿನ ಕೈಯಲ್ಲಿ ಗದೆ ಇದೆ. ಎಡಗಡೆಯ ಕೆಳಗಿನ ಕೈಯಲ್ಲಿ ಶಂಖ ಮತ್ತು ಮೇಲಿನ ಕೈಯಲ್ಲಿ ಕಮಲ ಪುಷ್ಪವಿದೆ. ನವರಾತ್ರಿ 9ನೇ ದಿನ ಇವಳನ್ನು ಉಪಾಸನೆ ಮಾಡಲಾಗುತ್ತದೆ. ಇವಳಿಗೆ ತಾಮ್ರವರ್ಣ ಪ್ರಿಯವಾದದ್ದು ಆದುದರಿಂದ ತಾಮ್ರ ಬಣ್ಣದ ಉಡುಗೆ ಮಹತ್ವ ಪಡೆದಿದೆ. ತಾವರೆ, ಸಂಪಿಗೆ, ಮಲ್ಲಿಗೆ ಹೂಗಳಿಂದ ಪೂಜೆ ಮಾಡಬೇಕು. ಗುಲಾಬಿ ಹೂವು, ಗುಲಾಬಿ ಬಣ್ಣದ ಗೊರಟೆ ಹೂವು, ಪತ್ರೆಗಳಿಂದ ಪೂಜಿಸಿ ಆರಾಧಿಸಿದರೆ ಜ್ಞಾನ ಮತ್ತು ಮೋಕ್ಷ ಪ್ರಾಪ್ತಿ ಸಿಗುತ್ತದೆ. ಕ್ಷೀರಾನ್ನದ ಪಾಯಸ ಪ್ರಿಯವಾದದು. ಕೆಲವರು ಬಲಿ ಎಂದು ಕುಂಬಳಕಾಯಿಯನ್ನು ಒಡೆಯುತ್ತಾರೆ. ಹಾಗೆ ದುರ್ಗಾದೇವಿಗೆ ಮೊಸರವಲಕ್ಕಿ ಅಥವಾ ಮೊಸರನ್ನ ಬಹಳ ಪ್ರಿಯವಾದದು. ನೈವೇದ್ಯ ಮಾಡಬಹುದು. ಮಕ್ಕಳಿಗೆ ಸಿಡಿಬು, ದಡಾರ ಆದಾಗ ಹುಷಾರಾದ ಮೇಲೆ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗಿ ಹಣ್ಣು ಕಾಯಿ ಪೂಜೆ ಜೊತೆ ಮೊಸರನ್ನ ನೈವೇದ್ಯ ಮಾಡಿಸುತ್ತಾರೆ. ಈ ದಿನ ಶಾಸ್ತ್ರೀಯ ವಿಧಿ ವಿಧಾನಗಳಿಂದ ಹಾಗೂ ಪೂರ್ಣ ನಿಷ್ಠೆಯಿಂದ ಸಾಧನೆ ಮಾಡುವ ಸಾಧಕರಿಗೆ ಎಲ್ಲಾ ಸಿದ್ಧಿಗಳು ಪ್ರಾಪ್ತವಾಗುತ್ತವೆ. ಬ್ರಹ್ಮಾಂಡದ ಮೇಲೆ ವಿಜಯವನ್ನು ಪಡೆಯುವ ಸಾಮರ್ಥ್ಯ ಬರುತ್ತದೆ. ಪ್ರತಿಯೊಬ್ಬ ಮನುಷ್ಯನು ತಾಯಿ ಸಿದ್ಧಿದಾತ್ರಿಯ ಕೃಪೆಯನ್ನು ಪಡೆದುಕೊಳ್ಳಲು ನಿರಂತರ ಪ್ರಯತ್ನ ಮಾಡಬೇಕು. ಅವಳ ಆರಾಧನೆಯಿಂದ ಅವಳ ಕೃಪೆಗೆ ಪಾತ್ರರಾಗುತ್ತಾರೆ. ಅತ್ಯಂತ ದುಃಖರೂಪಿ ಸಂಸಾರದಿಂದ ನಿರ್ಲಿಪ್ತನಾಗಿದ್ದುಕೊಂಡು ಎಲ್ಲಾ ಸುಖಗಳನ್ನು ಭೋಗಿಸುತ್ತಾ ಅವನು ಮೋಕ್ಷವನ್ನು ಪಡೆಯಬಲ್ಲನು. ನವದುರ್ಗಿಯರಲ್ಲಿ ಸಿದ್ಧಿದಾತ್ರಿ ದೇವಿಯು ಕೊನೆಯವಳಾಗಿದ್ದಾಳೆ. ಬೇರೆ 8 ದುರ್ಗೆಯರ ಪೂಜೆ ಉಪಾಸನೆಯನ್ನು ಶಾಸ್ತ್ರೀಯ ವಿಧಿ ವಿಧಾನಕ್ಕನುಸಾರವಾಗಿ ಮಾಡುತ್ತಾ ಭಕ್ತರು ನವರಾತ್ರಿ 9ನೇ ದಿನ ಇವಳ ಉಪಾಸನೆಯಲ್ಲಿ ಪ್ರವೃತ್ತರಾಗುತ್ತಾರೆ. ಇದರಿಂದ ನವರಾತ್ರಿಯ ಪೂರ್ಣ ಪೂಜಾ ವಿಧಿ ವಿಧಾನಗಳು ಸಂಪನ್ನವಾಗುತ್ತದೆ. ಈ ಸಿದ್ಧಿದಾತ್ರಿ ದೇವಿಯ ಉಪಾಸನೆಯನ್ನು ಪೂರ್ಣಗೊಳಿಸಿದ ಬಳಿಕ ಭಕ್ತರ, ಸಾಧಕರ ಲೌಕಿಕ ಪಾರಲೌಕಿಕ ಎಲ್ಲಾ ಪ್ರಕಾರದ ಕಾಮನೆಗಳು ಪೂರ್ತಿಯಾಗುತ್ತದೆ. ಸಿದ್ಧಿದಾತ್ರಿ ಮಾತೆಯ ಕೃಪಾಪಾತ್ರ ಭಕ್ತನಲ್ಲಿ ಅವನು ಪೂರ್ಣವಾಗಿಸಲು ಯಾವುದೇ ಬಯಕೆ ಬಾಕಿ ಉಳಿಯುವುದಿಲ್ಲ. ಮಾನಸಿಕವಾಗಿ ಭಗವತಿಯ ದಿವ್ಯ ಲೋಕಗಳಲ್ಲಿ ಸಂಚರಿಸುತ್ತಾ ಅವಳ ಕೃಪಾರಸ ನಿರಂತರ ಪಾನ ಮಾಡುತ್ತಾ ತಾಯಿ ಭಗವತಿಯ ಪರಮ ಸಾನ್ನಿಧ್ಯವೇ ಅವನಿಗೆ ಸರ್ವಸ್ವವಾಗುತ್ತದೆ. ಆನಂತರ ಅವನಲ್ಲಿ ಬೇರೆ ಯಾವುದರ ಆಸಕ್ತಿಯೂ ಅವನಿಗೆ ಇರುವುದಿಲ್ಲ. ಭಗವತಿ ಸಿದ್ಧಿದಾತ್ರಿಯ ಸಾನ್ನಿಧ್ಯವನ್ನು ಪಡೆಯಲು ನಾವು ನಿರಂತರವಾಗಿ ಅವಳ ಉಪಾಸನೆ ಮಾಡಬೇಕು. ಇದರಿಂದ ಸಂಸಾರದ ಅಸಾರತೆಯನ್ನು ನೀಡಿ ಪರಮ ಶಾಂತಿದಾಯಕ ಅಮೃತಪದ ಪ್ರಾಪ್ತವಾಗುತ್ತದೆ. ಶ್ರೀ ಸಿದ್ಧಲಕ್ಷ್ಮಿ ಸ್ತೋತ್ರ. ಶ್ರೀದೇವಿ ಪ್ರಥಮ ಪ್ರೋಕ್ತ, ದ್ವಿತೀಯ ಅಮೃತೋದ್ಭವ, ತೃತೀಯ ಕಮಲಾದೇವಿ, ಚತುರ್ಥಿ ಲೋಕಸುಂದರಿ, ಪಂಚಮಿ ವಿಷ್ಣು ಪತ್ನಿ ಚ, ಷಷ್ಠಿ ಚ ಭುವನತ್ರಯ, ಸಪ್ತಮಿ ತು ವರಾರೋಹ, ಅಷ್ಟಮಿ ದೇವದೇವಿಕಾ, ಸಾರಂಗಪಾಣಿ ನವಮಿ, ದಶಮಿ ಹರಿವಲ್ಲಭ, ಏಕಾದಶಿ ಮಹಾಲಕ್ಷ್ಮಿ, ದ್ವಾದಶಿ ಲೋಕಪೂಜಿತಾ. ಇದಂ ಮಂತ್ರಾತ್ಮಕ ಸ್ತೋತ್ರಂ ಯಃ ಪಠೇತ್ ಶುಚೀನರ ತಸ್ಯ ಸರ್ವಾಣಿ ಕಾರ್ಯಾಣಿ ಸಿದ್ಧ್ಯಂತೇವ ನ ಸಂಶಯಃ. ಅಲಕ್ಷ್ಮೀ ನಶ್ಯತೆ ತಸ್ಯ ಲಕ್ಷ್ಮಿವಾನ್ ಪುತ್ರವಾನ್ ಭವೇತ್. ಶಸ್ತ್ರಾಗ್ನಿ ಜೋರಾಭೂತ್ಯಾದಿ ನ ಭವೇತ್ ಚ ಕದಾಚನ. ಈಶ್ವರೇಣ ಕೃತಂ ಸ್ತೋತ್ರಂ ಪ್ರಜಾನಾಂ ಹಿತಕಾಮ್ಯಯ. ಇದಂ ದಾರಿದ್ರ ಸಂಕಷ್ಟ ನಾಶಂ ಶುಭದಾಯಕಂ. ಇತಿ ಬ್ರಹ್ಮಾಂಡ ಪುರಾಣೇ ಈಶ್ವರ ವಿಷ್ಣು ಸಂವಾದೇ ಶ್ರೀ ಸಿದ್ಧಲಕ್ಷ್ಮೀ ಸ್ತೋತ್ರಂ.
ಇಂದಿಗೆ ದೇವಿ ಮಹಾತ್ಮೆಯ 9 ದಿನದ 9 ಅಧ್ಯಾಯಗಳು, ನವರಾತ್ರಿಯ 9 ದಿನಗಳು ಸಂಪನ್ನವಾಯಿತು. ನವರಾತ್ರಿ ಆರಂಭವಾದ ಮೇಲೆ ದಿನಕ್ಕೊಂದು ದೇವಿ ಮಹಾತ್ಮೆಯ ಅಧ್ಯಾಯವನ್ನು ಬರೆದು ಓದುಗರಿಗೆ ಓದಲು ಅನುಕೂಲ ಮಾಡಿಕೊಡಬೇಕು ಎಂದು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡಿದ್ದೆ. ಹಬ್ಬದ ಗಡಿಬಿಡಿಯಲ್ಲೂ ಆ ದೇವಿ ಅನುಗ್ರಹದಿಂದ 9 ದಿನಗಳು ಖುಷಿಯಾಗಿ ಬರೆದೆ. ತೃಪ್ತಿಯಾಯಿತು. ಇನ್ನು ವಿಜಯದಶಮಿ ಹಾಗೂ ಪಾರ್ವತಿ ಕಲ್ಯಾಣ ವೈಭವ, ನವರಾತ್ರಿ ಪ್ರಯುಕ್ತ ಬರೆದಿರುವೆ. ದುರ್ಗಾದೇವಿ ಎಲ್ಲರಿಗೂ ಒಳ್ಳೆಯದು ಮಾಡಲಿ.